ಸ್ಮರೇತ್ ಏನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋಂ ಸತ್ವೈಶ್ಚ ಮನೋವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರಸ್ವಧಾಮ್ನ ಅನ್ನಾನ್ ಅನ್ಯಾಂಚ ಸಹಸ್ರ ಶ್ರವಣತ್ವಾದೀನ್ ಪ್ರಾಣಾನಮೋ ಭಗವತೇ ವೈಷ್ಣವೇ ನಮೋ. ಪರಮಾತ್ಮನ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆಯ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಭಕ್ತಿ ಜನ ಮಂಜುವಲ್ಲಿ ಭಕ್ತಿಪೂರ್ವಕ ನಮಸ್ಕಾರವನ್ನು ಮಾಡ್ತಾ, ಶೈಲಜಾ ಸುರೇಶ್ ಮತ್ತು ಶ್ರೀನಿವಾಸ್ ಅವರು ಮೊಟ್ಟ ಮೊದಲು ಸಂಜಯನಗರದಲ್ಲಿ ನನ್ನ ಕರೆಸಿ ಪ್ರಾರಂಭ ಮಾಡಿದ್ದು ಇಷ್ಟು ಅಭೂತಪೂರ್ವವಾಗಿರತಕ್ಕಂಥ ಸಾಧಕರ, ಸಜ್ಜನರ, ಸಂಸ್ಕಾರವಂತರ, ಸುಸಂಸ್ಕೃತರ, ಧಾರ್ಮಿಕರ, ಆಧ್ಯಾತ್ಮ ಸಾಧಕರ ದೊಡ್ಡ ತಂಡಗಳನ್ನು ಸೃಷ್ಟಿ ಮಾಡಿದೆ. ಅದಕ್ಕಾಗಿ ಮೊಟ್ಟ ಮೊದಲು ಅವರಿಗೆ ನಮಸ್ಕಾರ. ತುಂಬ ಜನ ನೀವು ಬೇಕಾದವರು ಬಂದಿದ್ದೀರಾ, ಬೇರೆ ಬೇರೆ ಭಾಗಗಳಿಂದ ಬಂದಿದ್ದೀರಾ. ನಮ್ಮ ಸಹಕಾರ ನಗರದಿಂದ ಆಗತ್ತ ಬಂದಿದ್ದಾರೆ. ಶೈಲಜಾ ಸುರೇಶ್ ಕೇಳಿದೆ, ಸಂಜಯನಗರದಲ್ಲಿ ಸ್ಟಾರ್ಟ್ ಮಾಡಿ ದೊಡ್ಡ ಸಾಹಿತ್ಯ ಕ್ರಾಂತಿಯನ್ನ ನೀವು ಶ್ರೀನಿವಾಸ ಎಲ್ಲ ಸೇರ್ಕೊಂಡು ಮಾಡಿದ್ರು, ಹಾಗೆ ಸಹಕಾರ ನಗರದಲ್ಲೂ ಕೂಡ ಒಂದು ದೊಡ್ಡ ವಿಷ್ಣು ಸಹಸ್ರ ಮಂಡಳಿ ಪ್ರಾರಂಭ ಆಗಬೇಕು, ಗ್ಲೋಬಲ್ ಯೂನಿಟ್ ಪ್ರಾರಂಭ ಆಗಬೇಕು. ಅವರೆಲ್ಲ ನಮ್ಮ 25, 26, 27 ಕಾರ್ಯಕ್ರಮ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾ, 2000ನೇ ಇಸ್ವಿನಲ್ಲಿ ನಯಾಗರ ಜಲಪಾತದ ಪಕ್ಕದಲ್ಲಿ ಬಫೆಲೋ ಸಿಟಿಯಲ್ಲಿ ತ್ರಿದಂಡಿ GS ಸ್ವಾಮಿಗಳವರು ಆಂಧ್ರ ಪ್ರದೇಶದಲ್ಲಿ ಇರ್ತಾರೆ, ತೆಲುಗು ತಮಿಳು ಪ್ರಚಾರ ಮಾತಾಡ್ತಾರೆ. ವಿಷ್ಣು ಸಹಸ್ರನಾಮದ ಸಾಕಾರ ಮೂರ್ತಿ ತ್ರಿದಂಡಿ ಸ್ವಾಮಿಗಳು ದೊಡ್ಡ ವೆಂಕಟೇಶ್ವರ ದೇವಸ್ಥಾನ ಕಟ್ಟಿಸಿದ್ರು ಬಫೆಲೋದಲ್ಲಿ. ನನಗೆ ಕರೆಸಿದ್ರು ಪ್ರವಚನ ಮಾಡುವಂತ. ಹೋದ್ರೆ ಒಂದು 300 ಜನ ದಂಪತಿಗಳು ದೇವಸ್ಥಾನದ ಪ್ರಾಂಗಣದಲ್ಲಿ ಕೂತ್ಕೊಂಡು ನಕ್ಷತ್ರ ಮಾಲ ಕಾರ್ಯಕ್ರಮ ಮಾಡಿದ್ರು. ಅಮೆರಿಕ ಸ್ವಾಮಿಗಳ ಅಧ್ಯಕ್ಷ ಸ್ವಾಮಿಗಳ ನಮ್ಮ ಪಕ್ಕದಲ್ಲಿ ಕೂತಿದ್ರು ಮಾತಾಡಿದ್ರು. ಹೇಳಿದ್ರು, ವಿಷ್ಣು ಸಹಸ್ರನಾಮನೇ ಎಲ್ಲ ಪಾಪಗಳನ್ನ, ಭೀತಿಗಳನ್ನ, ಭಯಗಳನ್ನ ತೊಳೆದು ಹಾಕುತ್ತೆ. ವಿಷ್ಣು ಸಹಸ್ರನಾಮ ಒಂದು ಸರ್ತಿ ಪ್ರತಿನಿತ್ಯ ಹೇಳ್ಕೊಂಡ್ರೆ ಮನಸ್ಸಿನಲ್ಲಿ ಇರತಕ್ಕಂಥ ಧೂಳು, ಕಲ್ಮಶ, ಕತ್ಲು ಕಳೆದೋಗುತ್ತೆ, ಬೆಳಕು ಬೆಳದಿಂಗಳು ಬರುತ್ತೆ. ಪ್ರತಿ ವಾರ ಶನಿವಾರ 11 ಸರ್ತಿ, ಬುಧವಾರ 11 ಸರ್ತಿ ಯಾರು ಹೇಳ್ಕೊಳ್ತಾರೆ ಅವ್ರ ಮನೆಯಲ್ಲಿ ಭಾಗ್ಯಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ. ನಕ್ಷತ್ರ ಮಾಲ ಯಾರು ಮಾಡ್ತಾರೆ, ನಕ್ಷತ್ರ ಮಾಲ ಯಾರು ಭಾಗವಹಿಸ್ತಾರೆ, ನಕ್ಷತ್ರದ ಮಾಲದಲ್ಲಿ ಯಾರು ಪಾರಾಯಣ ಮಾಡ್ತಾರೆ, ಯಾರು ಕೇಳ್ತಾರೆ, ಕೇಳಿಸ್ಕೊಳ್ತಾರೆ, ಹೇಳ್ತಾರೆ, ಪಾರಾಯಣ ಮಾಡ್ತಾರೆ, ಅವರ ಕುಟುಂಬಕ್ಕೆ ಯಾವುದಾದರೂ ಪಿತೃದೋಷ ಇದ್ರೆ, ಕಾಳಸರ್ಪ ದೋಷ ಇದ್ರೆ, ದುಷ್ಟ ದೋಷ ಇದ್ರೆ, ದುಷ್ಟ ದೋಷಗಳಿದ್ರು ಅಂದ್ರೆ, ಗ್ರಹಚಾರಗಳಿತ್ತು ಅಂದ್ರೆ, ಗ್ರಹ ದೋಷಗಳಿತ್ತು ಅಂದ್ರೆ, ನಕ್ಷತ್ರ ದೋಷಗಳಿತ್ತು ಅಂತಂದ್ರೆ ಸಂಪೂರ್ಣ ಪರಿಹಾರ ಆಗತಕ್ಕಂಥದ್ದೇ ನಕ್ಷತ್ರ ಮಾಲ ಅಂತ ಹೇಳಿದರು. ನನಗೆ ಇವತ್ತು ಇವೆಲ್ಲ ಬೆಳಗ್ಗೆಯಿಂದ ನಕ್ಷತ್ರ ಮಾಲ ಮಾಡಿ 27 ನಕ್ಷತ್ರಗಳು, ಎಲ್ಲರೂ ಯಾವ್ದಾದ್ರು ಒಂದು ನಕ್ಷತ್ರ ಹುಟ್ಟಲೇಬೇಕು. ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿರೋದಿಲ್ಲ. ಯಾವ್ದಾದ್ರು ಆ ಹುಟ್ಟವಾಗ ಹಿಂದಿನ ಕಾಲದಲ್ಲಿ ನೀವು ನಂಬಲ್ಲ, 8 ನಕ್ಷತ್ರ ಹುಟ್ಟಿದ್ದಾರೆ ಅಂತ ಮನೆಯಿಂದ ಆಚೆಗೆ ಮನೆ ಖಾಲಿ ಮಾಡಿ ಹೊರಟೋಗೋರು ಆನ್ ದಿ ಸ್ಪಾಟ್. ಅದರಲ್ಲಿ ಈ ಕಾಲದ ಅಷ್ಟೊಂದು ಮುಂದುವರಿದಿಲ್ಲ ನಾವೆಲ್ಲ. ಅವರು ಮನೆ ಖಾಲಿ ಮಾಡೋರು. ಅಂತ ಗ್ರಹ ದೋಷ, ನಕ್ಷತ್ರ ದೋಷ, ರಾಶಿ ದೋಷಗಳು ಇವೆಲ್ಲ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಆದರೆ ಅದಕ್ಕೆ ನೀವು ಬೃಹತಿ ಮೋಹನ ಶಾಸ್ತ್ರದ ಆಸ್ಟ್ರಾಲಜಿನಲ್ಲಿ ಹೈಯೆಸ್ಟ್ ಬುಕ್ ಹೋದ್ರೆ ಅದ್ರಲ್ಲಿ ಅವರು ಮಾತು ಹೇಳ್ತಾರೆ, ನಕ್ಷತ್ರ ದೋಷ, ಗ್ರಹ ದೋಷ, ಗ್ರಹಚಾರಗಳು, ಗ್ರಹ ಪೀಡೆಗಳು, ಕಾಳಸರ್ಪ ದೋಷ, ಪಿತೃದೋಷ, ಕುಟುಂಬದಲ್ಲಿ ಯಾರಾದರೂ ಹಿರಿಯರು ಏನಾದರೂ ವಿಚಿತ್ರವಾಗಿರತಕ್ಕಂಥ ಆಘಾತಗಳು, ಅಪಘಾತಗಳು ನಡೆದಿದ್ರೆ, ಅಥವಾ ಅಂತ್ಯ ಸಂಸ್ಕಾರಗಳ ಕಡೆಯ ಸರಿಯಾಗಿ ಆಗಿಲ್ಲ ಹೋದ್ರೆ ಆ ದೋಷಗಳು ಕಾಡ್ತಾ ಇರುತ್ತೆ. ಹಾಗಾಗಿ ಒಳ್ಳೆ ಜನ ಇದ್ರು ಕೊರಗ್ತಾರೆ, ಸೊರಗ್ತಾರೆ, ಕರಗ್ತಾರೆ, ಮುಳುಗೋಗ್ತಾ ಇರ್ತಾರೆ. ಅಂಥವ್ರನ್ನ ಪಾತಾಳದಲ್ಲಿ ಹಾಕಿ ಎತ್ತಿ ಮೇಲೆ ಕರ್ಕೊಂಡ್ಬಂದು ಅವ್ರು ಎದ್ದು ಮತ್ತೆ ಒಳ್ಳೆ ಹೊಸ ಮನುಷ್ಯರಾಗತಕ್ಕಂಥದ್ದಕ್ಕೆ ಒಂದೇ ಪರಿಹಾರ, ಒಂದೇ ಮೆಡಿಸನ್ ಅಂದ್ರೆ ನಕ್ಷತ್ರ ಮಾಲ ಅನ್ನೋ ಮಾತು. ಅಂತ ನಕ್ಷತ್ರ ಮಾಲದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸಾಕು ಅಂತಾರೆ, ಕೇಳಿಸ್ಕೊಂಡ್ರೆ ಸಾಕು ಅದರಲ್ಲಿ ಇರ್ತಾರೆ, ಅಲ್ಲಿ ಮಾಡಿದವ್ರ ಹತ್ರ ಇದ್ರೆ ಸಾಕು ಅಂತಾರೆ. ಅಷ್ಟು ಪವಿತ್ರಕ್ಕೆ ಪವಿತ್ರ
ಮಂಗಳಕ್ಕೆ ಮಂಗಳ, ಪಾವನಕ್ಕೆ ಪಾವನ ನಮ್ಮ ವಿಷ್ಣು ಸಹಸ್ರನಾಮ. ಅದರಲ್ಲೂ ನಕ್ಷತ್ರದ 27 ಸರ್ತಿ ಮಾಡತಕ್ಕಂಥದ್ದು. ಮತ್ತೆ ಈ ನಕ್ಷತ್ರಮಾಲ ಮಾಡಿದಾಗ ನಾವು ಎಲ್ಲ ನಕ್ಷತ್ರಗಳಿಗೆ ರಾಜನಾಗಿರತಕ್ಕಂಥ ಸೂರ್ಯ, ಸೂರ್ಯನಿಗೆ ಬೆಳಕನ್ನು ಕೊಡತಕ್ಕಂತಹ ಆದಿತ್ಯ, ಸೂರ್ಯಮಂಡಲ ಮಧ್ಯವರ್ತಿಯಾಗಿರತಕ್ಕಂತಹ ಮಹಾವಿಷ್ಣು, ಅವನಿಗೆ ನಾವು ಅರ್ಚನೆ ಮಾಡ್ತಾ ಇರತಕ್ಕಂಥದ್ದು. ಎಲ್ಲ ನಕ್ಷತ್ರಗಳನ್ನು ನಾವು 27 ನಕ್ಷತ್ರಗಳನ್ನು ಆರಾಧನೆ ಮಾಡ್ತೀವಿ ವಿಷ್ಣು ಸಹಸ್ರನಾಮ ಹೇಳೋದ್ರ ಮೂಲಕ. 27 ನಕ್ಷತ್ರಗಳಿಗೂ ಒಡೆಯ ಸೂರ್ಯ, ಸೂರ್ಯನ ಒಳಗಿದ್ದು ಅವನಿಗೆ ಒಡೆಯನಾಗಿ ಸೂರ್ಯಾಂತರ್ಗತನಾಗಿ ಸೂರ್ಯನಾರಾಯಣನಾಗಿ ಆದಿತ್ಯನಾಗಿ ಸೂರ್ಯನಿಗೆ ಶಾಖವನ್ನ, ಬೆಳಕನ್ನ, ಶಕ್ತಿಯನ್ನ, ಕಿರಣಗಳನ್ನ ತುಂಬಿ ತುಂಬಿ ಕೊಟ್ಟು ಜಗತ್ತಿಗೆಲ್ಲ ಅದನ್ನು ಹರಡಿಸತಕ್ಕಂಥವನು ಸಾಕ್ಷಾತ್ ವಿಷ್ಣು. ಆದ್ರಿಂದ ವಿಷ್ಣು ಸಹಸ್ರನಾಮದ ಮೂಲಕ ನೀವು ನಕ್ಷತ್ರಮಾಲ ಮಾಡಿ ಪುನೀತರಾಗಿದ್ದೀರಾ, ಪುಣ್ಯವಂತರಾಗಿದ್ದೀರಾ, ಭಾಗ್ಯವಂತರಾಗಿದ್ದೀರಾ, ಅಭಿನಂದನೆಗಳು. ಎರಡನೇದು, ವಿಷ್ಣು ಸಹಸ್ರನಾಮ ಅನ್ನತಕ್ಕಂಥದ್ದು ನೆಮ್ಮದಿಯನ್ನ, ಮನಃಶಾಂತಿಯನ್ನ, ಸಮಾಧಾನವನ್ನ, ಸಂತೃಪ್ತಿಯನ್ನ, ಸಂತೋಷವನ್ನ, ಸಂಭ್ರಮವನ್ನ ತಂದುಕೊಡತಕ್ಕಂಥ ಕಲಿಯುಗದ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಔಷಧವು ಜಗತ ಸೇತು. ಡೆಫಿನಿಷನ್ ವಿಷ್ಣು ಸಹಸ್ರನಾಮ ಅಂದರೆ ಪರಮಾತ್ಮ ಈ ಜಗತ್ತಿಗೆ, ಜಗತ್ತಿನ ಜನಕ್ಕೆ ಸೇತುವಾಗಿ ಬಂದು ಆರೋಗ್ಯವನ್ನು ಕೊಡ್ತಾನೆ. ವೈದ್ಯೋ ವೈದ್ಯ ಸದಾಯೋಗಿ. ವಿಷ್ಣು ಸಹಸ್ರನಾಮದಲ್ಲಿ ಅವನ ಹೆಸರೇ ವೈದ್ಯ. ಅವನು ಬಂದು ನಮ್ಮನ್ನ ರಕ್ಷಣೆ. ಆರೋಗ್ಯ ಬೇಕಾ? ವಿಷ್ಣು ಸಹಸ್ರನಾಮ. ನೆಮ್ಮದಿ ಬೇಕಾ? ವಿಷ್ಣು ಸಹಸ್ರನಾಮ. ಭಾಗ್ಯ ಸೌಭಾಗ್ಯ ಬೇಕಾ? ವಿಷ್ಣು ಸಹಸ್ರನಾಮ. ಆನಂದ ಸಂತೋಷ ಸಂಭ್ರಮ ಬೇಕಾ? ವಿಷ್ಣು ಸಹಸ್ರನಾಮ. ಮನೆ ಮಂದಿ ಮಕ್ಕಳು ನಲಿತಾ ಇರಬೇಕು, ಚೆನ್ನಾಗಿರ್ಬೇಕಾ? ವಿಷ್ಣು ಸಹಸ್ರನಾಮ. ಗಂಡ ಹೆಂಡತಿ ಅನ್ಯೋನ್ಯ ಸೌಹಾರ್ದವಾಗಿರ್ಬೇಕಾ? ವಿಷ್ಣು ಸಹಸ್ರನಾಮ. ಸಂಸ್ಕಾರವಂತರಾಗಬೇಕು ಮಕ್ಕಳು, ಎಜುಕೇಟೆಡ್ ಆಗಬೇಕು, ಕಲ್ಚರ್ಡ್ ಆಗಬೇಕಾ? ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮಕ್ಕೆ ಯಾಕೆ ಇಷ್ಟು ಶಕ್ತಿ ಅಂತಂದ್ರೆ ಭೀಷ್ಮಾಚಾರ್ಯ ಹೇಳ್ತಾರೆ, ದ್ವಾಪರದಲ್ಲಿ ಈ ಋಷಿ ಮುನಿಗಳು ತಪಸ್ ಮಾಡುವಾಗ ಒಂಟಿಕಾಲ ಮೇಲೆ ನಿಂತು ಆಕಾಶದ ಕಡೆ ನೋಡ್ತಾ ಹೇಳ್ತಾ ಇದ್ದಂತ ಮಂತ್ರ, ಮಹಾಮಂತ್ರ, ಶ್ರೇಷ್ಠ ಮಂತ್ರ, ಸಿದ್ಧಿ ಮಂತ್ರ, ಬೀಜ ಮಂತ್ರ, ಕೀಲಕ ಮಂತ್ರ ವಿಷ್ಣು ಸಹಸ್ರನಾಮ. ಹಾಗಾಗಿ ಋಷಿ ಮುನಿಗಳಿಂದ ಸ್ಫುರಿತವಾಗಿರತಕ್ಕಂಥದ್ದು ಆ ಶಬ್ದಗಳು ಆಕಾಶದಲ್ಲಿದೆ. ಇನ್ನೂ ನಾವು ವಿಷ್ಣು ಸಹಸ್ರನಾಮ ಹೇಳಿದಾಗ ಈ ತರಂಗಗಳು ಸ್ಪರ್ಶ ಆದಾಗ ಆ ಋಷಿ ಮುನಿಗಳ ಅನುಗ್ರಹ ನಮಗಾಗುತ್ತೆ. ಅಂತ ಅದ್ಭುತ. ಇದಕ್ಕಾಗಿ ನಾವು ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. 10 ವರ್ಷದಲ್ಲಿ ಈ ಸಂಜಯ್ ನಗರಕ್ಕೆ ಎಷ್ಟು ಸಲ ಬಂದಿದ್ದೀವೋ ನಮ್ಗೆ ಗೊತ್ತಿಲ್ಲ. ಬರ್ತಾನೆ ಇರ್ತೀವಿ ಸಂಜಯ್ ನಗರಕ್ಕೆ. ಸಂಜಯ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಂಜಯ್ ನಗರ ಗ್ಲೋಬಲ್ ತವರು ಮನೆ ಅಂತ ಹೇಳ್ತಾ ಇರ್ತೀನಿ. ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಸಾಕಾರದವರು ಹೊರಡ್ತಾ ಇದ್ದಾರೆ, ಅವ್ರಿಗೆ ಟೈಮ್ ಆಯಿತು ಅಂತ ಕಾಣುತ್ತೆ. ಸಾಕಾರನವರವರೆಗೆ ಹಾಗಾಗಿ ತಮಗೆ ನಾನು ವಿಶೇಷವಾದ ವಂದನೆಗಳನ್ನು ಹೇಳ್ತಾ, ನಿಮ್ಮಲ್ಲೂ ಒಂದು ಪ್ರಾರಂಭ ಮಾಡಿ ನಮ್ಮ ಯೂನಿಟ್, ಗ್ಲೋಬಲ್ ಯೂನಿಟ್, ಅಲ್ಲೂ ಕೂಡ ನೀವೆಲ್ಲ ಬಂದು ನಮ್ಮ 26, 27 ಸೇರ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಏಪ್ರಿಲ್ 26, 27 ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಪೂರ್ಣಿಮಾ ಪ್ಯಾಲೇಸ್ ಅಂತ ಬೃಹತ್ ಚೌಟ್ರಿ, ತುಂಬಾ ಚೆನ್ನಾಗಿದೆ, ಶೈಲಜಾ ನೋಡಿದ್ದಾರೆ. ಅವತ್ತಿನ ದಿನ ಅಲ್ಲಿ ಏನು ಕಾರ್ಯಕ್ರಮ ಅಂದ್ರೆ ರಾಜ್ಯದ ನಾನಾ ಭಾಗಗಳಿಂದ, ದೇಶದ ನಾನಾ ಭಾಗಗಳಿಂದ ವಿಷ್ಣು ಸಹಸ್ರನಾಮ ಸಾಧನೆ ಮಾಡಿರತಕ್ಕಂಥ ದಿವ್ಯ ಚೇತನಗಳು, ಮಹಾಚೇತನಗಳಿಂದ ಬರ್ತಾ ಇದ್ದಾರೆ. ಎರಡನೇದು, ಅವತ್ತು ಮಧ್ಯಾಹ್ನ 2 ಗಂಟೆಗೆ ನೀವೆಲ್ಲ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. 3 ಗಂಟೆಗೆ ಇನಾಗ್ರೇಷನ್. ನಾವು ಯಾವ ರಾಜಕಾರಣಿಯನ್ನ ಮಿನಿಸ್ಟರ್ನ ಕರೆಸಿ ಮಾಡ್ತಾ ಇಲ್ಲ. ಅಲ್ಲಿ ಇನಾಗ್ರೇಷನ್ ಒಬ್ಬ ರಾಜಕಾರಣಿ ಕರೆಸ್ತೀವಿ. ಅವ್ರು ರಾಜಕಾರಣಕ್ಕಿಂತ ಹೆಚ್ಚು ಧರ್ಮ ಕಾರಣದಲ್ಲಿದ್ದಾರೆ. ಯಾರು ಅಂದ್ರೆ ತೇಜಸ್ವಿ ಸೂರ್ಯ ಮತ್ತೆ ಅವರ ಹೆಂಡತಿ ತೇಜಸ್ವಿ ಸೂರ್ಯ ಮತ್ತೆ ಅವರ ಹೆಂಡತಿ ಇಬ್ಬರು ಬಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರ ಮೂಲಕ ಇಡೀ ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆಗೆ 26ನೇ ತಾರೀಕು. ಮತ್ತೆ ಒಂದು ಉದ್ಘಾಟನಾ ಸಮಾರಂಭ 1 ಗಂಟೆ, 5 ಗಂಟೆ ಮುಗಿಯುತ್ತೆ. 5:30ಗೆ ವಿಶೇಷ ಕಾರ್ಯಕ್ರಮ ವಿಷ್ಣು ಸಹಸ್ರನಾಮ ಚಕ್ರಾರ್ಥ ಮಂಡಲ ಪೂಜೆ. ಏನು ಅಂದ್ರೆ ಎಲ್ಲ ಕಡೆ ಎಲ್ಲರೂ ಚಕ್ರ ಮಾಡಿದ್ದೀರಾ, ವಿಷ್ಣು ಸಹಸ್ರನಾಮ ಚಕ್ರ ಮಾಡಿದ್ದೀರಾ, ಕೆಲವರು ನಾರಾಯಣ ಚಕ್ರ ಮಾಡಿದ್ದಾರೆ.
ಇನ್ನೂ ಕೆಲವು ಕಡೆ ಮಹಾನಾರಾಯಣ ಚಕ್ರ ಮಾಡಿದ್ದಾರೆ. ಮೊನ್ನೆ ಬೃಹನ್ನಾರಾಯಣ ಚಕ್ರ ಮಾಡಿದ್ರು. ಆಸ್ಟ್ರೇಲಿಯಾದಲ್ಲಿ ಅವರು ಬೃಹನ್ನಾರಾಯಣ ಚಕ್ರ ಮುಗಿಸಿ ವಿರಾಟ್ ನಾರಾಯಣ ಚಕ್ರಕ್ಕೂ ಹೋಗ್ತಾ ಇದ್ದಾರೆ. ಚಕ್ರ ಅಂತಂದ್ರೆ ಅಷ್ಟು ಅದ್ಭುತವಾಗಿರತಕ್ಕಂಥದ್ದು. ಯಾಕಂದ್ರೆ ಒಂದು ದಿನ ಚಕ್ರಕ್ಕೆ ಹೋಗಿ ನೀವು ಚಕ್ರದಲ್ಲಿ ನೀವು 11 ಸತಿ ನೀವು ಪಾರಾಯಣ ಮಾಡ್ಕೊಳ್ತಂದ್ರೆ ಒಂದು ಸಲ ವಿಷ್ಣು ಸಹಸ್ರ ಮಾಡಿದ್ರೆ 1,00,000 ಪರ್ವತ ಲಾಭಿಸ್ಕೊಂಡೆ. 11 ಸತಿ ಹೇಳಿದ್ರೆ 11,00,000 ಪರ್ವತ ಲಾಭಿಸ್ಕೊಂಡೆ. ಒಬ್ರು ಆತರ ಮಿನಿಮಮ್ 11 ಜನ ಅಂತೀವಿ. 50 ಜನ ಮಾಡಿಸಿದೀರ. 11 ಜನ ಮಿನಿಮಮ್ ಹೇಳ್ತು ಅಂತಂದ್ರೆ 13 ಕೋಟಿ ಪರಮಾತ್ಮ ನಾಮಸ್ಮರಣೆ. 50 ಜನ ಮಾಡ್ತು ಅಂದ್ರೆ 50 ಕೋಟಿ ನಾಮಸ್ಮರಣೆ ಒಂದೇ ದಿನ. ಆ ತರ 11 ದಿನ. ಇದು ಒಂದು ಚಕ್ರ. ಈ ತರ 11 ಚಕ್ರ ಆದಾಗ ನಾರಾಯಣ ಚಕ್ರ. ಅದು ಮುಗಿದ್ಮೇಲೆ ಮತ್ತೆ 11 ಚಕ್ರ ಆದ್ರೆ ಮಹಾನಾರಾಯಣ ಚಕ್ರ. ಅದು ಮುಗಿದು ಮತ್ತೆ ಇನ್ನೊಂದು 11 ಚಕ್ರ ಆದ್ರೆ ಬೃಹನ್ನಾರಾಯಣ ಚಕ್ರ. ಅದು ಮುಗಿದು ಕಡೆ ಚತುರ್ವಿಧ ಪುರುಷಾರ್ಥ 4ನೇ ಚಕ್ರ ವಿರಾಟ್ ನಾರಾಯಣ ಚಕ್ರ. ಅಂದ್ರೆ ನಿಮಗೆ ಚಕ್ರಕ್ಕೆ ಯಾಕೆ ಬನ್ನಿ ಅಂತ ಹೇಳ್ತಾ ಇದ್ದೆ. ಫಸ್ಟ್ ಶ್ರೀನಿವಾಸ್ ಅವರು ನನಗೆ ಕರ್ಕೊಂಡೋಗಿ ಚಕ್ರ ಅಂದ್ರೆ ಏನು ಆಗುತ್ತಾ ಮಾಡಕ್ಕೆ ಹೇಳಿದ್ರು. ರೈಟ್ ತಗೊಂಡ್ರು. 1 ಚಕ್ರ, 2 ಚಕ್ರ, 3 ಚಕ್ರ, 4 ಚಕ್ರ. ಅದೇನು ಅದ್ಭುತ ಹೋಯ್ತದು ಅಂತಂದ್ರೆ ಏನು ಅಂದ್ರೆ ನಿಮ್ಮ ಜನ್ಮದಲ್ಲಿ ನೀವು ಮನಸ್ಸು ಮಾಡಿ ಕೋಟಿ ನಮಸ್ಕಾರ ಮಾಡಕ್ ಆಗಿಲ್ಲ. ವಿವೇಕ ಇದೆ, ಬುದ್ಧಿ ಇದೆ, ಭಕ್ತಿ ಇದೆ, ದೇವರಿದ್ದಾರೆ. ಆದರೆ ಲೌಕಿಕ ಎಳೆಯುತ್ತೆ, ವಾರ್ತೆಗಳು ಎಳೆಯುತ್ತೆ, ಕೀರ್ತಿಗಳು ಏನೋ ಎಳೆತ. ಆದ್ರೆ ಚಕ್ರಕ್ಕೆ ಬಂದಾಗ ಕಳ್ಳು ಮುಚ್ಚಿಕೊಂಡು ಅನ್ನೋಂತ ಹೇಳ್ತಿರಲ್ಲ. ಲಕ್ಷ ಪರಮಾತ್ಮ ನಾಮಸ್ಮರಣೆ, ಕಡೆ ಕೋಟಿ ಪರಮಾತ್ಮ ನಾಮಸ್ಮರಣೆ ಜನ್ಮ ಸಾರ್ಥಕ ಮಾಡ್ಕೊಂಡಿದ್ದೀರಾ. ಹೀಗೆ ಯಾರ್ಯಾರು ಚಕ್ರದಲ್ಲಿ ಭಾಗವಹಿಸಿದ್ದೀರಾ ಅವರಿಗೆಲ್ಲ ಸಮರ್ಪಣೆ ಮಾಡೋದಕ್ಕೆ ವಿಷ್ಣು ಸಹಸ್ರನಾಮ ಚಕ್ರಾಂಶ ಮಂಡಲ ಕಾರ್ಯಕ್ರಮ ಅವತ್ತು ಸಮರ್ಪಣೆ. ಅವತ್ತು ಎಲ್ಲ ಚಕ್ರಗಳು ಮಾಡಿರತಕ್ಕಂಥವ್ರಿಗೆ ಚಕ್ರಾಂಶ ಮಂಡಲ ಪೂಜೆ. ಬರೀ ಪುರೋಹಿತಲ್ಲ, ನೀವೇ ಕೂತ್ಕೊಂಡು ಒಬ್ರು ಕೂತ್ಕೋಬಹುದು, ದಂಪತಿಗಳು ಕೂತ್ಕೋಬಹುದು. ನಿಮಗೆ ವಿಗ್ರಹವನ್ನು ಕೊಡ್ತಾರೆ, ಅಕ್ಷತೆ ಕೊಡ್ತಾರೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ವೇದ ಮಂತ್ರಗಳಾಗ್ತಾ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚು ಪೂಜೆಯನ್ನ ವಿಷ್ಣು ಸಹಸ್ರನಾಮದ ನಾಮಗಳಿಂದ ಅರ್ಚನೆ ಮತ್ತು ಪೂಜೆ. ಇಂಥ ಅದ್ಭುತ ಕಾರ್ಯಕ್ರಮ ಅವತ್ತು. ಅದಕ್ಕೆ 1,000 ರೂಪಾಯಿ ಇಟ್ಟರೆ ಒಬ್ಬರಿಗೆ 3 ಗಂಟೆಗಳ ಕಾಲ ಕೊಟ್ಟು, ಆದರೆ 1,000 ರೂಪಾಯಿ ಕೊಟ್ಟವರಿಗೆ ನಿಮಗೊಂದು ಕೂಡಿ ಬ್ಯಾಗ್ ಕೊಡ್ತಾರೆ. ಅದರಲ್ಲಿ ಅದ್ಭುತವಾಗಿರತಕ್ಕಂಥ ಪರಮಾತ್ಮನ ವಿಗ್ರಹ ಮತ್ತೆ ವಿಷ್ಣು ಸಹಸ್ರನಾಮದ ನಾಮವಳಿಯ ಪುಸ್ತಕಗಳು, ಅನುಭವ ಕಥಾಮೃತ ಎಲ್ಲ ಬರುತ್ತೆ ಅವರೊಳಗೆ. ಯಾರಲ್ಲಿ ಮಾತುಗಳಿಗೆ 6 ಗಂಟೆಗೆ ಸುಪ್ರಭಾತ, ಸಹಸ್ರ ಪಾರಾಯಣ, ಅಭ್ಯದ ಪಾರಾಯಣ, ಮೆಡಿಕಲ್ ಕ್ಯಾಂಪ್ ಇನಾಗ್ರೇಷನ್, ಜಯದೇವ ಹಾಸ್ಪಿಟಲ್ನ ಎಲ್ಲ ಮೆಡಿಕಲ್ ಟೀಮ್ ಬಂದು ಹಾರ್ಟ್ ಚೆಕಪ್ ಇಂದ ಹೇಳಿ ಎಲ್ಲ ಮೆಡಿಕಲ್ ಚೆಕಪ್ ಫ್ರೀಯಾಗಿ ಮಾಡ್ತಾ ಇದ್ದಾರೆ. 1 ಸುವರ್ಣ ಅವಕಾಶ. ಆಮೇಲೆ ವಿಷ್ಣು ಸಹಸ್ರ ಹೋಮಕ್ಕೆ ಸಂಕಲ್ಪ ಯಾರು ಕೊಟ್ಟಿದ್ದಾರೆ 500 ರೂಪಾಯಿ ಇಟ್ಟಿದ್ದಾರೆ. ಸಂಕಲ್ಪ ಮಾಡಿಸಿ, ಹೋಮದ ಸಂಕಲ್ಪ ಮಾಡಿಸಿ ಅಲ್ಲೇ ಕೂತ್ಕೊಂಡು 3 ಸಾರ್ತಿ ವಿಷ್ಣು ಸಹಸ್ರನಾಮ ಸಾಮೂಹಿಕ ಪಾರಾಯಣದ ಮೂಲಕ ಸುಮಾರು 1000 ಜನ ಒಟ್ಟಿಗೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳ್ತಾ ವಿಷ್ಣು ಸಹಸ್ರನಾಮ ಹೋಮ ಮಾಡತಕ್ಕಂಥ ಅವಕಾಶ. ಆದ ನಂತರದಲ್ಲಿ ವಿಷ್ಣು ಸಹಸ್ರನಾಮ ದೀಕ್ಷಾ ಸಮಾರಂಭ. ನಿಮಗೆ ನಿಮ್ಮ ಸ್ನೇಹಿತರಿಗೆ ಪರಿಚಯ ಇದ್ದರು ಈ ಟ್ರ್ಯಾಕಿಂಗ್ ಬರಬೇಕು, ಈ ಬಿಲ್ಡಿಂಗ್ ಬರಬೇಕು, ಪಾರಾಯಣ ಮಾಡಬೇಕು ಅಂತಂದ್ರೆ ದೀಕ್ಷೆ ಮಾಡಿ ಅವ್ರಿಗೊಂದು ಆನ್ಲೈನ್ನಲ್ಲಿ ಅವರಿಗೆ ಟ್ರೈನ್ ಮಾಡಿಸ್ತಕ್ಕಂಥ. ಆದ್ಮೇಲೆ ಮಧ್ಯಾಹ್ನ ಅನುಭವ ಕಥಾಮೃತ. ಅನುಭವ ಪವಾಡಗಳು, ಮಹಿಮೆಗಳು ಬೇಕಾದಷ್ಟು ಇಲ್ಲಾಗಿದೆ. ತುಂಬಾ ಜನ ಇಲ್ಲಿ ಗೊತ್ತ ನನಗೆ ಹೇಳಿದ್ದೀರಾ, ನಮ್ಮ ಫ್ಯಾಮಿಲಿ ಇದಾಯ್ತು, ಹುಡುಗಂದಾಯ್ತು, ಕೆಲಸ ಸಿಕ್ತು, ಮದುವೆ ಆಯಿತು ಎಲ್ಲ ಹೇಳಿದ್ದೀರ. ಅದನ್ನ ಹೇಗೆ ಹೇಳಿದ್ರು ಅದಕ್ಕೆ ಅದನ್ನು ನೀವು ಬ್ರೀಫ್ ಆಗಿ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೆದು ಒಂದು ಅಡ್ರೆಸ್ ಇದ್ದು ಆ ಪವಾಡ ಏನಾಯ್ತು ಮನೆಯಲ್ಲಿ ಬರೆದು ಶೈಲಜಾ ಅವರಿಗೆ ಅದು ಶ್ರೀವಾಸಿ ಕೊಡಿ, ಅವ್ರು ನಮಗೆ ವಾಟ್ಸಪ್ ಮಾಡ್ತಾರೆ. ಅನುಭವಕ್ಕೆ ಪುಸ್ತಕ ಮಾಡ್ತೀವಿ, ಅದರಲ್ಲಿ ಪಬ್ಲಿಷ್ ಆಗುತ್ತೆ. ಮತ್ತೆ ಆ ಗೋಷ್ಠಿಯಲ್ಲಿ ಆಯ್ಕೆ ಆದರೆ ಅದು ಪ್ರಸ್ತುತಿ ಆಗುತ್ತೆ. ಅದಾದ್ಮೇಲೆ ಭಾರತದಲ್ಲಿ ಯಾರು ವಿಷ್ಣು ಸಹಸ್ರನಾಮಕ್ಕಾಗಿ ಸೇವೆ ಮಾಡಿದ್ದಾರೆ, ಕೈಕರ್ಯ ಮಾಡಿದ್ದಾರೆ, ಲೆಜೆಂಡ್ಸು, ಸೆಲೆಬ್ರಿಟೀಸ್, ವೆಟರನ್ಸು, ಸೀರಿಯಸ್ ಮಹಾಚೇತನಗಳು, ಅವರಿಗೆಲ್ಲ ಗೌರವ ಸನ್ಮಾನ ಮಾಡ್ತಾ ಇದ್ದೀವಿ. 2 ದಿನ ಗಂಟೆ ವಿಷ್ಣು ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಹೋಮ, ಸಹಸ್ರನಾಮ ಪೂಜೆ, ಸಹಸ್ರನಾಮಾವಳಿ, ವಿಷ್ಣು ಸಹಸ್ರ ಮಹಿಮೆ, ಅವಾರ್ಡ್ಗಳು ಪೂರ್ತಿ ನೀವು ಬಂದು
ರಿಜಿಸ್ಟರ್ ಮಾಡಿಕೊಂಡು ಒಳಗಡೆ ಬಂದ್ರೆ 1 ದಿನ ವಿಷ್ಣು ಸಹಸ್ರನಾಮ ಮನಸ್ಸಿಗೆ ಒಳ್ಳೆಯ ಆಹಾರ, ದೇಹಕ್ಕೂ ಒಳ್ಳೆಯ ಆಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಫಾದರ್ ಪ್ರಕಾಶ್ ಮಂಗಳ ಭಾಸ್ಕರ. ಫಸ್ಟ್ ಕ್ಲಾಸ್ ಊಟ ತಿಂಡಿ ಆನಂದವಾಗಿರುತ್ತೆ. ಒಳ್ಳೆ ಆಡಿಟೋರಿಯಂ 5 ಸ್ಟಾರ್ ಹೋಟೆಲಿಂದ ಚೆನ್ನಾಗಿದೆ. ಅಲ್ಲಿ 2 ದಿನ ಇದ್ದು ಮಹಿಮಲದ್ದು ದೇವರ ಪಾತ್ರದಲ್ಲಿ ಬೆರೆತು ವಿಷ್ಣು ಸಹಸ್ರ ಹೇಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಬರಬೇಕು. ನೀವು ಹೋಮದಲ್ಲಿ ಭಾಗವಹಿಸ್ತೀರೋ, ಚಕ್ರಾಂಶ ಪಂಚದಲ್ಲಿ ಭಾಗವಹಿಸ್ತೀರೋ, ಮತ್ತು ಯಾವ್ದು ಒಟ್ಟು ನೀವೆಲ್ಲ ಇರಬೇಕು. ನಿಮ್ಮ ಜೊತೆಯಲ್ಲಿ ಕನಿಷ್ಠ ಒಬ್ರು ಇನ್ನೊಬ್ರು ಕರ್ಕೊಂಡ್ಬಂದಿ. ನಾನು ಈ ಸಂಜಯ್ ನಗರ ವಿಭಾಗದಿಂದ ಕನಿಷ್ಠ 5 ಜನ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಎಲ್ಲ ಯಾಕೆ ಹೇಳಿದ್ರ 1000 ಆದ್ರೆ ಮಿನಿಮಮ್ 500 ಬರಬೇಕು. ಅದರಲ್ಲಿ ಬಹಳಷ್ಟು ಜನ ನೀವು ಹೋಮದಲ್ಲಿ ಭಾಗವಹಿಸಬೇಕು, ಚಕ್ರಾಂಶ ಭಾಗವಹಿಸಬೇಕು. ಎಲ್ಲ ಯಶಸ್ವಿಯಾಗಲಿ. ಸಂಜಯ್ ನಗರ ತವರು ಮನೆ ಹೇಳತಕ್ಕಂಥ ಅಧಿಕಾರ ನಮಗಿದೆ. ಒಂದು ಕೇಳ್ಕೊಂಡಿದ್ದೀವಿ, ಬಂದು ಭಾಗವಹಿಸಿ. ತವರು ಮನೆಗೆ ಬಂದಾಗ ಹೆಣ್ಮಕ್ಳಿಗೆ ಸಂತೋಷ ಬಂದು ಆ ಸಂಭ್ರಮ ಇರುತ್ತೆ. ಬನ್ನಿ, ಅದಕ್ಕೆ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಂಜಯ್ ಎಲ್ರಿಗೂ ಶುಭವಾಗಲಿ, ಮಂಗಳವಾಗಲಿ. ಎಲ್ಲಕ್ಕಿಂತ ವಿಷ್ಣು ಸಹಸ್ರನಾಮ ಹೇಳಿದ್ದೀರಾ, ಎಲ್ಲ ಪಾಪಗಳ ಪರಿಹಾರ ಆಗಿದೆ, ಭಯ ಪರಿಹಾರ ಆಗಿದೆ. ನಿಮಗೆ ನೆಮ್ಮದಿ ಸಿಗುತ್ತೆ. ಇನ್ಮೇಲೆ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ. 6 ನಕ್ಷತ್ರಮಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ಹೇಳಿದ್ದೀರಾ, ಜನ್ಮ ಸಾರ್ಥಕ ಮಾಡ್ಕೊಂಡಿದ್ದೀರಾ, ಇವತ್ತು ರಜೆ ಮಾಡ್ಕೊಂಡಿದ್ದೀರಾ. ನಮಸ್ಕಾರ.